ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೆಲವೊಂದು ಸ್ಪೆಸಿಮನ್ನ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಸ್ವಲ್ಪ ಎಲ್ಲ ಸ್ಪೆಸಿಮನ್ ಮಿಕ್ಸ್ ಆಗಿರುತ್ತೆ, ಬಟ್ ಆದರೂ ಕೂಡ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆಗೆ ನೋಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಫಸ್ಟಿಗೆ ಬರೋದು ಬಯೋಗ್ಯಾಸ್ ಪ್ಲ್ಯಾಂಟ್ ಅಂತ. ಸೊ ಬಯೋಗ್ಯಾಸ್ ಪ್ಲ್ಯಾಂಟ್ ನಿಮಗೆ ಈ ಥರ ದೊಡ್ಡದಾಗಿರುತ್ತೆ. ಸೊ ನಿಮಗೆ ಕೆಲವೊಂದು ಮಾಡೆಲ್ ಕೂಡ ಇಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಯಾವುದಂತ ನೀವು ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ಕೆಲವೊಂದು ಸಲ ಮಾಡೆಲ್ನ ಇಟ್ಟಿರ್ತಾರೆ, ಮತ್ತು ಕೆಲವೊಂದು ಸಲ ಲೈವ್ ಸ್ಪೆಸಿಮನ್ನ ಇಟ್ಟಿರ್ತಾರೆ, ಮತ್ತು ಕೆಲವೊಂದು ಸಲ ಪಿಕ್ಚರ್ ಕೂಡ ಇಟ್ಟಿರ್ತಾರೆ. ಯಾವುದಿಟ್ಟರು ಕೂಡ ಪರವಾಗಿಲ್ಲ, ನೀವು ಐಡೆಂಟಿಫೈ ಮಾಡೋಕ್ಕೆ ರೆಡಿ ಇರಬೇಕು. ನೆಕ್ಸ್ಟ್ ಇರೋದು ಇಲ್ಲಿ ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಅಂತ. ಸೊ ಇದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಈ ಥರ ಇರುತ್ತೆ, ಮತ್ತು ಇದು ಬಯೋಗ್ಯಾಸ್ ಪ್ಲ್ಯಾಂಟ್ ಆಗಿರುತ್ತೆ. ನೆಕ್ಸ್ಟ್ ಇದು ತೆಂಗಿನ ಮರ ಹತ್ತುವ ಉಪಕರಣ ಅಂತ. ಸೊ ಇದನ್ನು ಮಾಡರ್ನ್ ಆಗಿ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಮರ ಹತ್ತಕ್ಕೆ ಇದು ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಕೆಲವೊಂದು ಮೈನರ್ ಮಿಲೆಟ್ನ ಇಟ್ಟಿರ್ತಾರೆ. ಸೊ ಮೇ ಬಿ ನಿಮ್ಮದು ಎಕ್ಸಾಮ್ ಸೆಂಟ್ರಿಂದ 1 or 2 ಕ್ವೆಶನ್ ಬಂದರೂ ಬರ್ಬೋದು. ಹಾಗಾಗಿ ಎಲ್ಲ ಮಿಲೆಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಯಾವ ಥರ ಐಡೆಂಟಿಫೈ ಮಾಡ್ಕೋಬೇಕಂತ ಕ್ಯಾರೆಕ್ಟರ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಇರೋದು ಫಸ್ಟಿಗೆ ಕೊರಲು ಅಂತ. ನೆಕ್ಸ್ಟ್ ಇಲ್ಲಿ ಇರೋದು ಹಾರಕ ಅಂತ. ನೆಕ್ಸ್ಟ್ ಬರೋದು ಇಲ್ಲಿ ಬರಗು. ನೆಕ್ಸ್ಟ್ ಇಲ್ಲಿ ಸಾಮೆ. ನೆಕ್ಸ್ಟ್ ನವಣೆ. ಸೊ ಈ ಥರ ಮಿಲೆಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ನೂ ಕೆಲವು ಮಿಸ್ ಆಗಿದ್ದಾವೆ, ಬಟ್ ಎಲ್ಲವನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇದರಲ್ಲಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬೇರೆ ಬೇರೆ ಕ್ಯಾರೆಕ್ಟರ್ ಸಿಗುತ್ತೆ. ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದು ಬ್ಲೇಡ್ ಹ್ಯಾರೋ ಅಂತ. ಸೊ ಈ ಒಂದು ಇಂಪ್ಲಿಮೆಂಟ್ನ ಬ್ಲೇಡ್ ಹ್ಯಾರೋ ಅಂತ ಕರೀತಾರೆ. ಸೊ ಕೆಲವೊಮ್ಮೆ ನಿಮಗೆ ಈ ಥರ ಏನೋ ಗ್ಯಾಪ್ ಇರುತ್ತಲ್ಲ, ಸೊ ಆ ಥರ ಕೂಡ ಬ್ಲೇಡ್ ಹ್ಯಾರೋ ಸಿಗ್ಬೋದು. ಮತ್ತು ಕೆಲವೊಂದು ಸಲ ಈ ಥರ ಫುಲ್ ಕನೆಕ್ಟ್ ಆಗಿರುವಂಥ ಬ್ಲೇಡ್ ಹ್ಯಾರೋ ಕೂಡ ಸಿಗ್ಬೋದು. ಸೊ ಯಾವ ಟೈಪ್ ಬೇಕಾದರೂ ನಿಮಗೆ ಎಕ್ಸಾಮಲ್ಲಿ ಇಡ್ಬೋದು, ಬಟ್ ಇದು ನೋಡೋಕ್ಕೆ ಯಾವ ಥರ ಕಾಣುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಹಾಗೆಯೇ ಈ ಒಂದು ಇಂಪ್ಲಿಮೆಂಟ್ಸಲ್ಲಿ ಇಂಡಿವಿಜುವಲ್ ಪಾರ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ನಿಮಗೆ ವಿಡಿಯೋದ ಎಂಡಿಗೆ ಹೇಳ್ತೀನಿ ಯಾವ ಪಾರ್ಟ್ಗೆ ಏನೇನಂತ ಕರೀತಾರೆ ಹಂಗಂತ. ನೆಕ್ಸ್ಟ್ ಇಲ್ಲಿ ಬರೋದು ಸೀಡ್ ಡ್ರಿಲ್ ಅಂತ. ಸೊ ಈ ಎರಡು ಇಂಪ್ಲಿಮೆಂಟ್ನ ಸೀಡ್ ಡ್ರಿಲ್ ಅಂತ ಕರೀತಾರೆ. ಸೊ ಈ ಇಂಪ್ಲಿಮೆಂಟ್ ಇರೋದು ಬುಲ್ಲಕ್ ಡ್ರಾನ್ ಇಂಪ್ಲಿಮೆಂಟ್ ಆಗಿರುತ್ತೆ. ಅಂದರೆ ಎತ್ತುಗಳನ್ನು ಯೂಸ್ ಮಾಡಿಕೊಂಡು ಬಿತ್ತನೆ ಕಾರ್ಯ ಮಾಡ್ತಾರೆ. ಸೊ ಇದರಲ್ಲಿ ಮೇಲ್ಗಡೆ ನಿಮಗೆ ಒಂದು ಬಟ್ಲು ಇರುತ್ತೆ. ಸೊ ಇದರಲ್ಲಿ ಸೀಡ್ ಹಾಕಿದಾಗ ಮತ್ತು ಇದನ್ನು ಮುಂದೆ ಎಳ್ಕೊಂಡು ಹೋದಾಗ ಸೀಡೆಲ್ಲ ಕೆಳಗಡೆ ಬೀಳ್ತಾ ಹೋಗುತ್ತೆ ಮಣ್ಣಲ್ಲಿ. ನೆಕ್ಸ್ಟ್ ಇಲ್ಲಿರೋದು ವುಡನ್ ಫ್ಲೋ ಅಂತ. ಸೊ ಇದು ನಿಮಗೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಇದು ಇರೋದು ಭೂಮಿಯ ಮಟ್ಟ ಮಾಡುವ ಸಾಧನ ಅಂತ. ಸೊ ಇದು ನಿಮಗೆ ಈ ಥರ ಕಾಣುತ್ತೆ. ಅಂದರೆ ಇದನ್ನು ಸಾಯಿಲ್ ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಒಂದು ಕಡೆ ಜಾಸ್ತಿ ಸಾಯಿಲ್ ಇದ್ದು ಮತ್ತು ಇನ್ನೊಂದು ಕಡೆ ಕಡಿಮೆ ಸಾಯಿಲ್ ಇದ್ದರೆ ಸೊ ಅದನ್ನೆಲ್ಲ ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ಸ್ ಇದೆ. ಸೊ ಅದನ್ನ ನೀವು ಒಂದು ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಬರೋದು ಈ ಎರಡು ಇಮೇಜಸಲ್ಲಿ ಎನಿಮಲ್ ಡ್ರಾನ್ ಲ್ಯಾಂಡ್ ಲೆವೆಲರ್ ಅಂತ ಕರೀತಾರೆ. ಸೊ ನಾವು ಪ್ರಿವಿಯಸ್ ಇಂಪ್ಲಿಮೆಂಟ್ನ ಏನು ನೋಡ್ಕೊಂಡಿವಲ್ಲ, ಸೊ ಅದನ್ನು ಈ ಥರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದು ಇರೋದು ಟ್ರ್ಯಾಕ್ಟರ್ದು ಲೆವೆಲರ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಲೆವೆಲ್ ಮಾಡಿದ್ದಾರೆ. ಮತ್ತು ಹಾಗೆಯೇ ಇದನ್ನು ಬ್ಲೇಡ್ ಹ್ಯಾರೋ ಅಂತ ಕರೀತಾರೆ. ಸೊ ಇಲ್ಲಿ ಕನ್ನಡದಲ್ಲಿ ಕೂಡ ನಿಮಗೆ ಲೇಬಲ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ನೇಮ್ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಸ್ವಲ್ಪ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಬಟ್ ನೀವು ವಿಡಿಯೋ ಪಾಸ್ ಮಾಡಿ ಕೂಡ ಬೇಕಿದ್ರೆ ನೀವು ನೋಟ್ ಮಾಡಿ ಇಟ್ಕೋಬಹುದು. ಸೊ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಆ ಒಂದು ಇಂಪ್ಲಿಮೆಂಟ್ನ ಏನಂತ ಕರೀತಾರೆ ಹಂಗಂತ. ಸೊ ಇದು ಇರೋದು ಮಲ್ಟಿಪಲ್ ರಿಜರ್ ಅಂತ, ಬದು ಮತ್ತು ಸಾಲ್ವ್ ಮಾಡುವ ಉಪಕರಣ ಅಂತ. ಸೊ ಇದು ಇರೋದು ಸಾಯಿಲ್ ಕ್ರಸ್ಟ್ ಕಮ್ ಕ್ಲೌಡ್ ಬ್ರೇಕರ್ ಅಂತ. ಸೊ ಎರಡೂ ಸೇಮ್ ಆಗಿರುತ್ತೆ, ಬಟ್ ಒಂದು ಬುಲ್ಲಕ್ ಡ್ರಾನ್ ಆಗಿರುತ್ತೆ ಮತ್ತು ಇನ್ನೊಂದು ಟ್ರ್ಯಾಕ್ಟರ್ ಡ್ರಾನ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಇದನ್ನು ವುಡನ್ ಪೆಗ್ ಟೂತ್ ಹ್ಯಾರೋ ಅಂತ ಕರೀತಾರೆ. ನೆಕ್ಸ್ಟ್ ಇದನ್ನು ಸ್ಪ್ರಿಂಗ್ ಟೈನ್ ಹ್ಯಾರೋ ಅಂತ ಕರೀತಾರೆ. ಮತ್ತು ಹಾಗೆಯೇ ಇದನ್ನು ಸ್ಪ್ರಿಂಗ್ ಟೈನ್ ಕಲ್ಟಿವೇಟರ್ ಅಂತ ಕರೀತಾರೆ. ಹಾಗೆಯೇ ಇದನ್ನು ಬಂದ್ಬಿಟ್ಟು ಡಕ್ ಫುಟ್ ಕಲ್ಟಿವೇಟರ್ ಅಂತ ಕರೀತಾರೆ. ಹಾಗೆಯೇ ಇದು ಇರೋದು ಟ್ಯಾಂಡಮ್ ಡಿಸ್ಕ್ ಹ್ಯಾರೋ ಅಂತ ಕರೀತಾರೆ. ಇದು ಇರೋದು ಜಿಗ್ ಹ್ಯಾರೋ ಅಂತ. ಮತ್ತು ಹಾಗೆಯೇ ಇದು ಇರೋದು ರೋಟೋವೇಟರ್ ಅಂತ. ಸೊ ನಾನು ಓನ್ಲಿ ಇಂಗ್ಲೀಷ್ ನೇಮ್ನ ಹೇಳ್ತಾ ಇದ್ದೀನಿ, ಹಾಗೆಯೇ ನೀವು ಕನ್ನಡ ನೇಮ್ ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇರೋದು ಇದನ್ನು ಡಿಸ್ಕ್ ಫ್ಲೋ ಅಂತ ಕರೀತಾರೆ. ಹಾಗೆಯೇ ಇದು ಇರೋದು 2 ಬಾಟಮ್ಡ್ MB ಫ್ಲೋ ಅಂತ ಕರೀತಾರೆ. ಹಾಗೆಯೇ ಇದನ್ನು ಬಾರ್ ಪಾಯಿಂಟ್ MB ಫ್ಲೋ ಅಂತ ಕರೀತಾರೆ. ಅಂದರೆ ಇದು 3 ಬಾಟಮ್ಡ್ ಆಗಿರುತ್ತೆ. ಹಾಗೆಯೇ ಇದನ್ನು ಚೈಜಲ್ ಕಲ್ಟಿವೇಟರ್ ಅಥವಾ ಬಲರಾಮ್ ಫ್ಲೋ ಅಂತ ಕರೀತಾರೆ. ಹಾಗೆಯೇ ಇದನ್ನು ಚೈಜಲ್ ಫ್ಲೋ ಅಂತ ಕರೀತಾರೆ. ಮತ್ತು ಹಾಗೆಯೇ ಇದನ್ನು ಸ್ಪ್ರಿಂಗ್ ಲೋಡೆಡ್ ಟೈನ್ ಕಲ್ಟಿವೇಟರ್ ಅಂತ ಕರೀತಾರೆ. ಮತ್ತು ಹಾಗೆಯೇ ಇದನ್ನು ಸಬ್ ಸಾಯ್ಲರ್ ಅಥವಾ ಮೋಲ್ ಫ್ಲೋ ಅಂತ ಕರೀತಾರೆ. ಆಮೇಲೆ ಕೊನೆಯದಾಗಿ ಬಂದ್ಬಿಟ್ಟು ಇದನ್ನು 5 ಬಾಟಮ್ಡ್ ರಿವರ್ಸಿಬಲ್ MB ಫ್ಲೋ ಅಂತ ಕರೀತಾರೆ. ನೆಕ್ಸ್ಟ್ ಕೆಲವೊಂದು ಆ್ಯನಿಮಲ್ ಬ್ರೀಡ್ಸ್ ಆಗಿರುತ್ತೆ. ಸೊ ಈ ಒಂದು ಇಮೇಜಲ್ಲಿ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ.
ಬಟ್ ನಿಮಗೆ ಬೇಕಿದ್ದರೆ ಈ ಒಂದು ಎಲ್ಲ ಇಮೇಜಸ್ನ ನಾವು ನಮ್ಮ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ಪರ್ಚೇಸ್ ಮಾಡಿಕೊಂಡು ರೆಫರ್ ಮಾಡ್ಕೋಬೋದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ನೀವು ಫಸ್ಟ್ ಕಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ ಪ್ರೊಸೆಸ್ ಆಗಿರ್ಬೋದು ಮತ್ತು ಎಷ್ಟು ಅಮೌಂಟ್ ಇದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವಾಗ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇದನ್ನು ಗಿರರ್ ಅಂತ ಕರೀತಾರೆ ಮತ್ತು ಹಾಗೆಯೇ ಇದನ್ನು ಸಾಹಿವಾಲ್ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ರೆಡ್ ಸಿಂಧಿ, ಅದಾಂತರ ರತಿ, ಅದಾಂತರ ಇಲ್ಲಿ ಒಂಗೋಲೆ ಅಂತ, ಹಾಗೆಯೇ ಇಲ್ಲಿ HF ಕೌ ಅಂತ, ಹಾಗೆಯೇ ಇದು ಜೆಸ್ಸಿ ಅಂತ. ನೆಕ್ಸ್ಟ್ ಬರೋದು ಇಲ್ಲಿ ಶೀಪ್ ಬ್ರೀಡ್ಸ್ ಆಗಿರುತ್ತೆ. ಸೊ ಇದನ್ನು ಡೆಕ್ಕನಿ ಅಂತ ಕರೀತಾರೆ. ಸೊ ಇದು ಇರೋದು ಬಣ್ಣೂರು, ಇದು ಇರೋದು ಮೆರಿನೋ, ಇದು ಇರೋದು ರಾಂಬುಲೆಟ್, ಇದು ಇರೋದು ಜಮುನಾಪಾರಿ, ಹಾಗೆಯೇ ಸಿರೋಹಿ ಮತ್ತು ಇದು ಟೊಗನ್ಬರ್ಗ್ ಅಂತ, ಮತ್ತು ಹಾಗೆಯೇ ಇಲ್ಲೊಂದಿದೆ ಸಾನೆನ್ ಅಂತ. ಮತ್ತು ಹಾಗೆಯೇ ನಿಮಗೆ ಬೇಕಿದ್ದರೆ ಸೊ ಈ ಒಂದು ನೇಮ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಕ್ಲಿಯರ್ ಇಮೇಜಸ್ ಸಿಗುತ್ತೆ. ನೆಕ್ಸ್ಟ್ ಇನ್ನು ಕೆಲವು ಇಂಪ್ಲಿಮೆಂಟ್ ಇಲ್ಲಿ ಬರ್ತಾ ಇದೆ. ಸೊ ಇದನ್ನು ಟ್ರ್ಯಾಕ್ಟರ್ ಡ್ರಾನ್ ಬರ್ನ್ ಫಾರ್ಮರ್ ಅಂತ ಕರೀತಾರೆ. ಸೊ ಎರಡೂ ಸೇಮ್ ಆಗಿರುತ್ತೆ. ಇದನ್ನು ಟ್ರ್ಯಾಕ್ಟರ್ ಡ್ರಾನ್ ಮಲ್ಟಿ ಫಾರೋ ಓಪನರ್ ಅಂತ ಕರೀತಾರೆ. ಹಾಗೆಯೇ ಇದು ಇರೋದು ಡಿಗ್ಗರ್ ಅಥವಾ ಸಾಯಿಲ್ ಆಗರ್ ಅಂತ ಕರೀತಾರೆ. ಸೊ ಇಲ್ಲಿ ಎರಡು ಇಂಪ್ಲಿಮೆಂಟ್ ಸೇಮ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಕೂಡ ಎರಡು ಇಮೇಜಸ್ ಸೇಮ್ ಆಗಿರುತ್ತೆ. ಅಂದರೆ ಇದನ್ನು ಟ್ರೆಂಚರ್ಸ್ ಅಂತ ಕರೀತಾರೆ. ಹಾಗೆಯೇ ಇದು ಇರೋದು ಎನಿಮಲ್ ಡ್ರಾನ್ ಬರ್ನ್ ಫಾರ್ಮರ್ ಅಂತ. ಸೊ ಇದು ಎನಿಮಲ್ ಡ್ರಾನ್ ಆಗಿರುತ್ತೆ ಮತ್ತು ಇದು ಟ್ರ್ಯಾಕ್ಟರ್ ಡ್ರಾನ್ ಆಗಿರುತ್ತೆ. ಸೊ ಇದನ್ನು ಡೋಸರ್ ಕಮ್ ಬ್ಯಾಕೋ ಅಂತ ಕರೀತಾರೆ. ಹಾಗೆಯೇ ಇದು ಇರೋದು ಲೇಸರ್ ಸಾಯಿಲ್ ಲೆವೆಲರ್ ಅಂತ. ನೆಕ್ಸ್ಟ್ ಬರೋದು ಇದನ್ನು ಪಿನ್ ವೀಲ್ ಹೋ ಅಂತ ಕರೀತಾರೆ. ಇದು ಸೈಕಲ್ ವೀಡರ್ ಮತ್ತು ಇದು ಇರೋದು ಸಿಂಗಲ್ ವೀಲ್ ಹೋ ಅಂತ ಕರೀತಾರೆ. ಇದನ್ನು ಫಿಂಗರ್ ವೀಡರ್ ಅಂತ ಕರೀತಾರೆ. ನೆಕ್ಸ್ಟ್ ಇರೋದು ಇಲ್ಲಿ ಕೆಲವೊಂದು ಮಷಿನ್ಸ್ ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಪ್ರೂನರ್ ಆ್ಯಂಡ್ ಟ್ರಿಮ್ಮರ್ ಅಂತ ಇದನ್ನು ಕರೀತಾರೆ. ಸೊ ಈ ಎಲ್ಲ ಪಾರ್ಟ್ಸ್ನ ಒಂದೇ ಥರ ಕರೀತಾರೆ. ಹಾಗೆಯೇ ಈ ಎಲ್ಲ ಪಾರ್ಟ್ಸ್ನ ಟಿಲ್ಲರ್ ಮತ್ತು ಪವರ್ ವೀಡರ್ ಅಂತ ಕರೀತಾರೆ. ಸೊ ಇದನ್ನು ವೀಡರ್ ಅಂತ ನೀವು ಅನ್ಕೋಬೋದು ಮತ್ತು ಹಾಗೆಯೇ ಇದನ್ನು ಟಿಲ್ಲರ್ ಅಂತ ಅನ್ಕೋಬೋದು. ನೆಕ್ಸ್ಟ್ ಬರೋದು ಇಲ್ಲಿ ಬುಲ್ಲಕ್ ಡ್ರಾನ್ ಸೀಡ್ ಡ್ರಿಲ್ ಅಂತ ಕರೀತಾರೆ. ಸೊ ನಾವು ಫಸ್ಟಿಗೆ ಏನು ನೋಡ್ಕೊಂಡಿವಲ್ಲ, ಸೊ ಅದನ್ನು ಈ ಥರ ಯೂಸ್ ಮಾಡ್ತಾರೆ. ಹಾಗೆಯೇ ಇದು ಇರೋದು ಸೀಡ್ ಡ್ರಿಬ್ಲರ್ ಅಂತ, ಮತ್ತು ಇದು ಇರೋದು ಇಂಪ್ರೂವ್ಡ್ ಬುಲ್ಲಕ್ ಡ್ರಾನ್ ಆಟೋಮೆಟಿಕ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ. ಸೊ ಇದರಲ್ಲಿ ನಿಮಗೆ ಬುಲ್ಲಕ್ ಡ್ರಾನ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಕೂಡ ಸಿಗುತ್ತೆ ಮತ್ತು ಟ್ರ್ಯಾಕ್ಟರ್ ಡ್ರಾನ್ ಸೀಡ್ ಕಮ್ ಫರ್ಟಿಲೈಸರ್ ಕೂಡ ಸಿಗುತ್ತೆ. ಬಟ್ ಇಮೇಜಸ್ ಇಲ್ಲಿ ಬೇರೆ ಬೇರೆ ಥರ ಕಾಣುತ್ತೆ. ಮತ್ತು ಹಾಗೆಯೇ ನಾರ್ಮಲ್ ಬುಲ್ಲಕ್ ಡ್ರಾನ್ ಸೀಡ್ ಡ್ರಿಲ್ ಕೂಡ ಸಿಗುತ್ತೆ. ಆದರೆ ನಾವು ಫಸ್ಟಿಗೆ ನೋಡ್ಕೊಂಡಿವಲ್ಲ ಅದು. ನೆಕ್ಸ್ಟ್ ಇದು ಇರೋದು ಪೊಟ್ಯಾಟೊ ಟ್ರಾನ್ಸ್ಪ್ಲಾಂಟರ್ ಅಂತ. ನೆಕ್ಸ್ಟ್ ಇದು ಇರೋದು ಬುಲ್ಲಕ್ ಡ್ರಾನ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ. ಸೊ ಇಲ್ಲಿ ಎರಡೂ ಸೇಮ್ ಇರುತ್ತೆ. ಮತ್ತು ಹಾಗೆಯೇ ಇದು ಟ್ರ್ಯಾಕ್ಟರ್ ಡ್ರಾನ್ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ. ಮತ್ತು ಹಾಗೆಯೇ ಇದು ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್ ಅಂತ. ನೆಕ್ಸ್ಟ್ ಇದನ್ನು ಮ್ಯಾನ್ಯುವಲ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಕರೀತಾರೆ. ಹಾಗೆಯೇ ಇದು ವಾಕ್ ಬಿಯಾಂಡ್ ಮಷಿನ್ ಟ್ರಾನ್ಸ್ಪ್ಲಾಂಟರ್ ಅಂತ. ಮತ್ತು ಹಾಗೆಯೇ ಇದನ್ನು ಶುಗರ್ ಕೇನ್ ಪ್ಲಾಂಟರ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ ಕೂಡ ಕೊಟ್ಟಿರ್ತಾರೆ ಮತ್ತು ಹಾಗೆಯೇ ಸಪ್ರೇಟ್ ಪಾರ್ಟ್ಸ್ನ ಕೂಡ ಲೇಬಲ್ ಮಾಡಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೇ ಬಿ ನಿಮಗೆ ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ದು ಕೆಲವೊಂದು ಪಾರ್ಟ್ಸ್ ಕೂಡ ಇಡ್ಬೋದು. ಹಾಗಾಗಿ ಇದನ್ನು ನೀವು ತಿಳ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇದನ್ನು 3 ಟೈನ್ ಕಲ್ಟಿವೇಟರ್ ಅಂತ ಕರೀತಾರೆ ಈ ಒಂದು ಹೋಲ್ ಇಂಪ್ಲಿಮೆಂಟ್ಗೆ. ಬಟ್ ಇಲ್ಲಿ ಕೆಲವೊಂದು ಬೇರೆ ಬೇರೆ ಪಾರ್ಟ್ಸ್ ಕೂಡ ಇರುತ್ತೆ. ಸೊ ಎಲ್ಲ ಇಂಪ್ಲಿಮೆಂಟ್ದು ಪಾರ್ಟ್ಸ್ ಸೇಮ್ ಇರುತ್ತೆ. ಬಟ್ ಕೆಳಗಡೆನೂ ಪಾರ್ಟ್ಸ್ನ ಅಟ್ಯಾಚ್ ಮಾಡಿರ್ತಾರಲ್ಲ, ಸೊ ಆ ಒಂದು ಬೇಸ್ ಮೇಲೆ ಆ ಒಂದು ಇಂಪ್ಲಿಮೆಂಟ್ಗೆ ಬೇರೆ ಬೇರೆ ನೇಮಿಂಗ್ನ ಕೊಟ್ಟಿರ್ತಾರೆ. ಸೊ ಇವಾಗ ನೀವು ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫ್ರೇಮ್ ಅಂತ ಕರೀತಾರೆ. ಸೊ ಈ ಒಂದು ಪಾರ್ಟ್ನ ಫ್ರೇಮ್ ಅಂತ ಕರೀತಾರೆ. ಮತ್ತು ಇದನ್ನು ಹ್ಯಾಂಡಲ್ ಅಂತ ಕರೀತಾರೆ. ಹಾಗೆಯೇ ಮುಂದ್ಗಡೆ ಇರೋದು ಬೀಮ್ ಅಂತ ಕರೀತಾರೆ ಮತ್ತು ಕೆಳಗಡೆ ಇರೋದನ್ನು ಬ್ಲೇಡ್ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಇಂಪ್ಲಿಮೆಂಟ್ ಬೇರೆ ಆಗಿರುತ್ತೆ, ಬಟ್ ಎಲ್ಲ ಪಾರ್ಟ್ಸು ಸೇಮ್ ಆಗಿರುತ್ತೆ. ಹ್ಯಾಂಡಲ್ ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು, ಮತ್ತು ಬೀಮ್ ಆಗಿರ್ಬೋದು, ಮತ್ತು ಇಲ್ಲಿ ಬ್ಲೇಡ್ ಕೂಡ ಸೇಮ್ ಇರುತ್ತೆ. ಬಟ್ ಇದನ್ನು 3 ಟೈನ್ ಬಾರ್ಡಲಿ ಹೋ ಅಂತ ಕರೀತಾರೆ. ನೆಕ್ಸ್ಟ್ ಈ ಒಂದು ಸ್ಪೆಸಿಮನ್ನ ಸ್ವೀಪ್ ಕಲ್ಟಿವೇಟರ್ ಅಂತ ಕರೀತಾರೆ. ಬಟ್ ಇಲ್ಲಿ ಪಾರ್ಟ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಬ್ಲೇಡ್ದು ಶೇಪ್ ಇರುತ್ತಲ್ಲ, ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಇದು ಬರುತ್ತೆ. ಸೊ ಇದನ್ನು ಬ್ಲೇಡ್ ಆರೋ ಅಂತ ಕರೀತಾರೆ. ಸೊ ಎಲ್ಲ ಪಾರ್ಟ್ಸ್ ನಿಮಗೆ ಸೇಮ್ ಇರುತ್ತೆ, ಬಟ್ ಕೆಳಗಡೆನೂ ಈ ಒಂದು ಪಾರ್ಟ್ನ ಅಟ್ಯಾಚ್ ಮಾಡಿರೋದಾರಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಬ್ಲೇಡ್ ಆರೋ ಅಂತ ಕರೀತಾರೆ. ನೆಕ್ಸ್ಟ್ ಇದಾಗಿರುತ್ತೆ. ಸೊ ಇದನ್ನು ಕೂಡ ಬ್ಲೇಡ್ ಆರೋ ಅಂತ ಕರೀತಾರೆ. ಸೊ ಇಲ್ಲಿ 2 ಬ್ಲೇಡ್ನ ಹಾಕಿರ್ತಾರೆ, ಬಟ್ ಇಲ್ಲಿ ಒಂದೇ ಬ್ಲೇಡ್ ಇದೆ. ಇವಾಗ ನಾವು ಕನ್ನಡದಲ್ಲಿ ಸಿಂಪಲ್ಲಾಗಿ ತಿಳ್ಕೊಬೇಕಾದ್ರೆ ಅಂದರೆ ಯಾವ ಪಾರ್ಟ್ಸ್ನ ಏನಂತ ಕರೀತಾರೆ ಹಂಗಂತ. ಸೊ ಇದನ್ನು ಹ್ಯಾಂಡಲ್ ಅಂತ ಕರೀತಾರೆ ಅಥವಾ ಮೇಳಿ ಅಂತ ಕನ್ನಡದಲ್ಲಿ ಕರೀತಾರೆ. ಮತ್ತು ಹಾಗೆಯೇ ಇದನ್ನು ಫ್ರೇಮ್ ಅಂತ ಕರೀತಾರೆ, ಬಟ್ ಕನ್ನಡದಲ್ಲಿ ದಿಂಡು ಅಂತ ಕರೀತಾರೆ. ಮತ್ತು ಹಾಗೆಯೇ ಇಲ್ಲಿ ಮುಂದ್ಗಡೆ ನೋಡ್ತಾ ಇದ್ದಿರಲ್ಲ, ಸೊ ಅದನ್ನು ಬೀಮ್ ಅಂತ ಕರೀತಾರೆ, ಮತ್ತು ಕನ್ನಡದಲ್ಲಿ ಈಸು ಅಂತ ಕರೀತಾರೆ. ಹಾಗೆಯೇ ಕೆಳಗಡೆ ಇರುತ್ತಲ್ಲ ಅದನ್ನು ಬ್ಲೇಡ್ ಅಂತ ಕರೀತಾರೆ, ಬಟ್ ಕನ್ನಡದಲ್ಲಿ ಕೂಡ ಅಂತ ಕರೀತಾರೆ.
ಹಾಗೆಯೇ ಈ ಒಂದು ಇಮೇಜಲ್ಲಿ ನೋಡ್ಕೋಬೇಕಾದ್ರೆ ಸೊ ಎಲ್ಲ ಪಾರ್ಟ್ಸ್ ಸೇಮ್ ಇರುತ್ತೆ, ಬಟ್ ಮೇಲ್ಗಡೆ ಇರ್ತಾವಲ್ಲ ಸೀಡ್ ಬಾಲ್ ಅಂತ, ಸೊ ಅದನ್ನು ಕನ್ನಡದಲ್ಲಿ ಕೂರಿಗೆ ಬಟ್ಟಲು ಅಂತ ಕರೀತಾರೆ. ಸೊ ಇಲ್ಲಿ ಎಷ್ಟೇ ಪಾರ್ಟ್ಸ್ ಆಗಿರುತ್ತೆ, ಆದರೆ ಇದೇ ಸೇಮ್ ಪಾರ್ಟ್ಸ್ನ ಬೇರೆ ಬೇರೆ ಇಂಪ್ಲಿಮೆಂಟಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆ ಒಂದು ಇಂಪ್ಲಿಮೆಂಟ್ನ ಬೇರೆ ಹೆಸರು ಕೊಟ್ಟಿರ್ತಾರೆ. ಸೊ ಇದು ನಾವು ತುಂಬ ಸ್ಪೆಸಿಮನ್ನ ನೋಡ್ಕೊಂಡ್ವಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಸೊ ಒಂದು ವೇಳೆ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗ್ಬೋದು. ಹಾಗೆಯೇ ನಾವು ನಿಮಗೆ ಇದೇ ಥರ ಹೆಲ್ಪ್ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೊನೆಗೆ ಬಂದುಬಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಒಂದು ಕೋರ್ಸಲ್ಲಿ ನಿಮಗೆ PS ಕ್ವೆಶ್ಚನ್ ಪೇಪರ್ ಕೂಡ ಸಿಗುತ್ತೆ, ಫ್ರೀ ಮೆಟೀರಿಯಲ್ ಕೂಡ ಸಿಗುತ್ತೆ. ಆದರೆ ಕೆಲವೊಂದು ಎಕ್ಸ್ಟ್ರಾ ಸ್ಪೆಸಿಮನ್ ಇದ್ದರೆ ಅದನ್ನು ಕೂಡ ನಾವು ಇಲ್ಲಿ ಫ್ರೀಯಾಗಿ ನಿಮಗೆ ಅಪ್ಡೇಟ್ ಮಾಡಿದ್ದೀವಿ. ಬಟ್ ಇದಕ್ಕೆ ನಾವು ಯಾವುದೇ ಚಾರ್ಜಸ್ನ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಫ್ರೀಯಾಗಿ ಆ್ಯಡ್ ಮಾಡಿದ್ದೀವಿ. ಮತ್ತು ಹಾಗೆಯೇ ಇಲ್ಲಿ ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ, ಹಾಗೆಯೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ ಕೂಡ ಸಿಗುತ್ತೆ, ಮತ್ತು ಹಾಗೆಯೇ ನಿಮಗೆ ಟಾಪಿಕ್ ವೈಸ್ ಬೇರೆ ಬೇರೆ PDF ನೋಟ್ಸ್ ಕೂಡ ಸಿಗುತ್ತೆ. ಮತ್ತು ಹಾಗೆಯೇ ಇದ್ರ ಜೊತೆಗೆ ಒಂದು ಫ್ರೀ ಇ ಬುಕ್ ಕೂಡ ಕೊಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಎಲ್ಲ ಸ್ಪೆಸಿಮನ್ ಕವರ್ ಆಗಿರುತ್ತೆ. ಸೊ ಯಾವುದೇ ಸ್ಪೆಸಿಮನ್ ನಿಮಗೆ ಮಿಸ್ ಆಗಲ್ಲ. 200 ಮಾರ್ಕ್ಸ್ಗೆ ಏನೇನು ಸ್ಪೆಸಿಮನ್ನ ಕೇಳಿರ್ತಾರೆ ಅದನ್ನೆಲ್ಲ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಮತ್ತು ಹಾಗೆಯೇ ನಿಮಗೆ ಇನ್ನೂ ಎಕ್ಸ್ಟ್ರಾ ಕ್ವಿಜಸ್ ಕೂಡ ಆ್ಯಡ್ ಆಗುತ್ತೆ, ಮತ್ತು ಇನ್ನೂ ಬೇರೆ ನೋಟ್ಸ್ ಇದ್ದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದರದ್ದು ಪ್ರೈಸ್ ಕೂಡ ತುಂಬ ಕಡಿಮೆನೇ ಇಟ್ಟಿದ್ವಿ. ಸೊ ಎಲ್ಲರೂ ಇದನ್ನು ಅಫೋರ್ಡ್ ಮಾಡ್ಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದು ಫಸ್ಟ್ ಕಮೆಂಟಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.